ಅಭ್ಯರ್ಥಿಗಳ ಘೋಷಣೆ ಮಾಡಿದೆ ಕೆಲವು ಕ್ಷೇತ್ರಗಳು. ಅದರಲ್ಲೂ ಮೈಸೂರಿಗೆ ರಾಜವಂಶಸ್ಥರನ್ನೇ BJP ಕಣಕ್ಕೆ ನೋಡ್ತೀವಿ. ಅದನ್ನು ಹೇಗೆ ನೋಡ್ತೀನಿ ಅಂದರೆ, ನಾವು ಭಾರತ ದೇಶದಲ್ಲಿ ಪ್ರಜೆಗಳೇನು ಮಾಡಬೇಕು ಅಂದರೆ, ಯಾವ ಪಕ್ಷ ಇವಾಗ BJPಯಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿ ಇದ್ದರೆ ನಿಮ್ಮ ಅಭ್ಯರ್ಥಿಯನ್ನು ನೋಡಿ, ನಿಮ್ಮ ನಿಯೋಜಕ ವರ್ಗವನ್ನು ಪ್ರತಿನಿಧಿಸುವ ಅಭ್ಯರ್ಥಿ ಯಾರು, ಪಕ್ಷಗಳನ್ನು ನೋಡಿ ವೋಟ್ ಮಾಡಬೇಡಿ. ಯಾಕಂದರೆ ಪ್ರಜಾಪ್ರಭುತ್ವ ನಿಂತಿರೋದೇ ಅದರ ಮೇಲೆ. ನಿನ್ನ ನಿಯೋಜಕ ವರ್ಗದ ಪ್ರತಿನಿಧಿಯನ್ನು ನಿನಗೆ ಕೆಲಸ ಮಾಡ್ತಾನ, ನಿನಗೆ ಸಿಗ್ತಾನ, ಈ ಅಭ್ಯರ್ಥಿಗಿಂತ ಅವನು ಯಾವ ಪಕ್ಷದನ್ನಾದರೆ ನಿಮಗೇನು, ನೀನು ಈ ಮಾತುಗಳನ್ನು ಕೊಡ್ತಾರೆ, ನಿಮ್ಮ ಜೊತೆ ಮಾತಾಡೋರು ಸಿಗಬೇಕು, ಆ ನಿರ್ಧಾರವನ್ನು ತಗೊಳ್ಳಿ. ಬಟ್ ಈ ಒಂದು ಪ್ರಜ್ಞೆಯನ್ನು ಮಾತ್ರ ನಾವು ಬೆಳೆಸ್ತಾ ಹೋಗಬೇಕು. ದಯವಿಟ್ಟು ಪಕ್ಷಗಳನ್ನು ನೋಡಬೇಡಿ, ನೀವು ನಿಮ್ಮ ಅಭ್ಯರ್ಥಿಯನ್ನು, ನಿಮ್ಮ ಭಾಷೆಯನ್ನು, ನಿಮ್ಮ ಊರನ್ನು, ನಿಮಗೆ ಸಿಗುವವನನ್ನು, ನಿಮ್ಮ ಕಷ್ಟಗಳ ಬಗ್ಗೆ ಪ್ರಖರವಾದ ಕ್ಲಿಯರ್ ಆದ ವಿಚಾರಗಳನ್ನು ಉಳ್ಳವ್ರನ್ನ ಪ್ರಶ್ನೆ ಮಾಡಿ ಆಮೇಲೆ ಓಟ್ ಹಾಕಿ ಅಂತ ಹೇಳ್ತಾರೆ. ಸಿಗೋಕ್ಕೆ ಸಾಧ್ಯತೆ ನೀವು ಡಿಸೈಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಇವ್ರು ಪ್ರಶ್ನೆ ಕೇಳ್ತಾರೆ, ನಾವು ನಿಂತ್ಕೊಂಡ್ರೆ ಇನ್ನು ನಮ್ಮನ್ನು ಕತ್ತನ ಪಟ್ಟಿ ಹಿಡ್ಕೊಳ್ತಾರೆ ಅಂದರೆ ನಿಲ್ಲಲ್ಲ ಅವರು. ನಾವು ನಮ್ಮ ಬಲ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಆಡಳಿತ ಮಾಡೋರ್ದಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ, ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅವರಿಗೆ ಆಡಳಿತ ಕೊಟ್ಟ ನಮ್ಮದು, ಆದರೆ ಇವರು ಉಲ್ಟಾ ಮಾಡಿಟ್ಟಿದ್ದಾರೆ ಅದನ್ನು. ಸೊ ನೀವು ನಿಮ್ಮ ಬಲವನ್ನು ಈಗ ನೀವು 5 ವರ್ಷಕ್ಕೆ ಒಂದು ಸಲ ಬರುತ್ತೆ. ಯಾರೋ ಹೇಳಿದ್ದು ವಾಟ್ಸಪ್ ಯೂನಿವರ್ಸಿಟಿಗಳು, ಅವ್ರಿಗೆ ನಾವು ಫ್ಯಾನ್ಸ್ ಎಲ್ಲ ನಡೆಯಲ್ಲ. ಈಗ ದೇಶದ ಬಗ್ಗೆ ಯೋಚನೆ ಮಾಡಿ, ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ಯುವಕರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಬೆಲೆಗಳ ಬಗ್ಗೆ ಯೋಚನೆ ಮಾಡಿ, ಯಾರನ್ನು ಇಳಿಸ್ಬೇಕು ಮೊದಲು ನಿರ್ಧಾರ ಮಾಡಿ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಹೇಳ್ತೀನಿ ಕೇಳಿ, ವಿರೋಧ ಪಕ್ಷಗಳಿಗೆಲ್ಲಲ್ಲ, ಆಳೋ ಪಕ್ಷ ಸೋಲುತ್ತೆ. ವಿರೋಧ ಪಕ್ಷದವ್ರಿಗೆಲ್ಲಲ್ಲ, ವಿರೋಧ ಪಕ್ಷದವ್ರು ಆಳೋ ಪಕ್ಷ ಮತ್ತು ಅವ್ರು ಸೋಲ್ತಾರೆ. ಅಂದರೆ ಕೆಲಸ ಮಾಡ್ತಿದ್ದವ್ರನ್ನ ಸೋಲಿಸ್ಬೇಕು, ನೀವು ಇಳಿಸ್ಬಿಟ್ಟು ಪ್ರಯತ್ನ ಮಾಡಬೇಕು. ಅವ್ರು ಬಿಟ್ಟರೆ ಇವ್ರು ಯಾರು ಅಂತ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ಅಲ್ಲ ಇದು, ಅಲ್ವೇ? ಹಾಗಿರ್ಬೇಕು. ಸಮೀಕ್ಷೆಗಳು ಈಗೆಲ್ಲ ಜಾಸ್ತಿ ಸಮೀಕ್ಷೆಗಳು, ಅದರಲ್ಲಿ BJP ಈ ಬಾರಿ ಕೂಡ ಎಲ್ಲವೂ ವ್ಯಾಪಾರ ರೀ. ಮನುಷ್ಯನ ಮತದಾರನ ಮನಸ್ಸಿನ ಆಳಕ್ಕೆ ಏನು ಹೇಳ್ತೀರಿ ಸಮೀಕ್ಷೆ? ಆ ಸಮೀಕ್ಷೆ ಮಾಡೋದು ಅದೊಂದು ವ್ಯಾಪಾರ ಆಗಿದೆ ಇವಾಗ. ಅವರು ದುಡ್ಡು ಕೊಟ್ಟು ಮಾಡಿಸ್ತಾರೆ, ಯಾರನ್ನೂ ನಂಬೋ ಪರಿಸ್ಥಿತಿಲಿ ಇಲ್ವಲ್ಲ. ಇವತ್ತು ಪತ್ರಿಕೆಗಳನ್ನು ನೋಡಿ, ಒಂದು ಪತ್ರಿಕೆ ಓಪನ್ ಮಾಡಿದ್ರೆ ಅದು ಯಾವ ಪಕ್ಷದ್ದು ಅಂತ ಗೊತ್ತಾಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಮಂಗ ಮಾಡಿದ್ದಾರೆ ಅವರು. ಹಾಗೆ ಮಂಗ ಆಗೋದ್ರಲ್ಲಿ ಇನ್ನು ಅರ್ಥ ಇಲ್ಲದಿದ್ದರೆ ದುಡಿ. ನೀವು ಸರಿಯಾದ ಪ್ರತಿನಿಧಿಯನ್ನು ಆರಿಸಿದ್ರೆ ಗೆಲ್ಲೋದು ನೀವು, ಆರಿಸಿದ್ರೆ ಸೋಲೋದು ನೀವು. ನಮ್ಮ ಸೋಲು ನಮ್ಮ ಗೆಲುವಿನ, ನಮ್ಮ ದೇಶದ, ನಮ್ಮ ಪ್ರಜೆಗಳ ಸೋಲು ಗೆಲುವಿನ ಪ್ರಶ್ನೆನೇ ಹೊರತು ಅವ್ರುಗಳು 5 ವರ್ಷಕ್ಕೊಂದ್ಸಲ ಬಂದರೆ ನಾವು ಪರ್ಮನೆಂಟ್ ಅಲ್ಲ ಅವರು. ಈ ಸಮೀಕ್ಷೆಗಳನ್ನು ನಂಬಿಡಿ. ನಿಮಗೆ ಅಂತ ಒಂದು ವಿಚಾರ ಇರುತ್ತಲ್ಲ, ನೀವು ನೋಡ್ತಿದ್ದೀರಲ್ಲ ಕಣ್ಣು ಮುಂದೆ, ಅದನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿ, ಒಳಗೊಳಗೆ ಮಾತಾಡ್ಕೊಳ್ಳಿ, ಗೌಪ್ಯವಾಗಿ ನಿಮ್ಮ ಓಟನ್ನು ಹಾಕಿ ಅಷ್ಟೇ. ಈಗ ಎಲೆಕ್ಷನ್ ಕ್ಯಾಂಪೇನಿಗೆ ಯಾವುದಾದ್ರೂ ಪಕ್ಷ ನಿಮ್ಮನ್ನು ಕರೆದ್ರೆ ನೀವು ಹೋಗ್ತೀರಾ? ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ರೆ ಈ ಸಲ ಕಂಟೆಸ್ಟ್ ಮಾಡಲ್ಲ. ಅಲ್ಲಲ್ಲ, ಕರೆಯೋರ್ಗೇನು ಕಮ್ಮಿ ಇಲ್ಲ. ನಾನು ಹಾಗೆ ಮಾರ್ಕೊಳ್ಬಾರ್ದಲ್ವಾ? ಯಾಕಂದರೆ ಇವತ್ತು ಪ್ರಕಾಶ್ ಅವರು ಎಲ್ಲರ ಬಗ್ಗೆ ಯಾವುದೇ ಆಡಳಿತ ಪಕ್ಷ ಆದರೂ ಪ್ರಶ್ನೆ ಮಾಡ್ತಾರೆ ಅಂತ ಒಂದು ಗೌರವ ಇದೆ. ಇದು ಇವರು ದುಡ್ಡಿಂದೆಲ್ಲ ಕೊಂಡ್ಕೊಳ್ಳೋಕ್ಕಾಗೋ ವಿಷಯ ಅಲ್ಲ, ಮತ್ತು ನನ್ನ ಮನಸ್ಸಾಕ್ಷಿ ಅದಕ್ಕೆ ಒಪ್ಕೊಳ್ಳಲ್ಲ. ಇಲ್ಲದಿದ್ದರೆ ಯಾವುದಾದ್ರು ಒಂದು ಪಕ್ಷ ಸೇರೋದು ಎಷ್ಟೊತ್ತು? ಕ್ಯಾಂಪೇನಿಗೆ ಕೂಡ ಹೋಗಬಾರ್ದಲ್ವ? ನಮ್ಮದೇನಿದ್ರು ನಮ್ಮ ಬೇರೆ ಬೇರೆ ವೇದಿಕೆಗಳು ನನಗೊಂದು ಸ್ಥಾನ ಕೊಟ್ಟಿದ್ದೀರಿ, ಮಾಧ್ಯಮದವ್ರು ಬರ್ತೀರಿ, ಮಾಧ್ಯಮದವ್ರ ಮೂಲಕ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾನು ಹೇಳಲ್ಲ. ಆಗೋದನ್ನು ಹೇಳ್ತಾ ಹೋಗ್ಬೇಕು ನಾವು. ನನಗೆ ಜನಬಲ, ಜನರ ಪಕ್ಷ ನಾನು ಹಾಗೇ ಇರಬೇಕು ನಾವು. ಯಾವ ಪಕ್ಷದವರಾದರೂ ನಮ್ಮನ್ನು ಉಪಯೋಗಿಸ್ಕೊಂಡು ಹೋಗ್ತಾರೆ. ನೀವು ಎಲ್ಲ ದೊಡ್ಡ ಪಕ್ಷ ನೋಡಿ, ಇಲ್ಲಿರೋರೇ ಅಲ್ಲಿರೋರೇ ಇಲ್ಲಿ. ಇವನು ಬಿಲ್ಡಿಂಗ್ನಲ್ಲಿ ಅವ್ನು ಬಾರಿದೆ ಅಲ್ವಾ, ಅವನು ಕಲ್ಯಾಣ ಮಂಟಪದಲ್ಲಿ ಇವನು ಬ್ಯುಸಿ ಮಾಡ್ತಿದ್ದಾರೆ. ನಮಗೆ ಕಾಣಿಸ್ತಾ ಇದೆ ಇದೆಲ್ಲ. ಇವತ್ತು ರೇಡ್ ಮಾಡಿರ್ತಾರೆ ವಿರೋಧ ಪಕ್ಷದವ್ರನ್ನ, ನಾಳೆ ಬಂದ ತಕ್ಷಣ ಕ್ಲೀನು. ಅದು ಹೆಂಗಾಗುತ್ತೆ ಮತ್ತೆ?